really want to clap a beautiful round the saree. ಈ ಸ್ಯಾರಿಗಳನ್ನ ವೇರ್ ಮಾಡಿಕೊಂಡು ಎಲ್ಲ ಹೆಣ್ಮಕ್ಳು ಕಾಣ್ತದೆ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಆಗಿತ್ತು. ಹೌ ಆಗಿದ್ದು, ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆಯಾ? ಥ್ಯಾಂಕ್ ಯು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ವೇತಾ ಭಾಸ್ಕರ್ ಡಿಸೈನರ್. ನೀವು ಏನು ನೋಡಿದ್ರು ಅವ್ರು ಡಿಸೈನ್ ಮಾಡಿದ್ದು ಶ್ವೇತಾ ಭಾಸ್ಕರ್ ಅವರು. ಶೋ ಸ್ಟಾಪ್ ಅವ್ರಿಗೆ ನೀಟಾಗಿ ಲ್ಯಾಂಡ್ ವಾಕ್ನ ಹೇಳ್ಕೊಟ್ಟು ಮಾಡೆಲ್ ವಾಕ್ನ ಸೂಪರ್ ಆಗಿ ಮಾಡೋದಕ್ಕೆ ಟ್ರೈನ್ ಮಾಡೋದವರು ಈ ಒನ್ ಓನ್ಲಿ ಗ್ರೂಮರ್ ಆ್ಯಂಡ್ ಮಾಡೆಲ್ ಸೋನಿಯಾ ಆ್ಯಂಡ್ ಜೋಸೆಫ್. ಇವ್ರಿಗೆ ಜೀವನ ಸಫಲದಲ್ಲಿ ಮತ್ತೊಮ್ಮೆ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಮಾಡೆಲ್ಸ್. ನನಗೆ ಈ ಮಾಡೆಲ್ಸ್ಗಳ ನಡಿಗೆ ನೋಡ್ತಿದ್ದಾಗ ಒಂದು ನೆನಪಾಯಿತು. ನಾವು ಆಪ್ತ ರಕ್ಷಕ ಸಿನಿಮಾದಲ್ಲಿ ನಾನೊಂದು ಹಾಡು ಬರೆದಿದ್ದೆ, ಗರನೆ ಗರಗರನೆ ಅಂತ. ಆ ಹಾಡಲ್ಲಿ ಒಂದು ಪದ ಬಳಸಿದ್ದೆ ನಾನು, ಗಜಗಾಮಿನಿ ಅಂತ ಹೇಳಿ. ಗಜಗಾಮಿನಿ ಅಂತ ಬಳಸಿದ ತಕ್ಷಣ ನಾವು ರೆಕಾರ್ಡ್ ಟೀಮಲ್ಲಿ ಗಜಗಾಮಿನಿ ಹೇಗಾಗತ್ತೆ, ನೀವು ಹೆಣ್ಣನ್ನು ಹೊಗಳದಾಗ ಆಗಿಲ್ಲ. ಅದು ಗಾಮಿನಿ ಅಂದರೆ ನಡೆಯೋದು, ಆನೆ ನಡೆದಂಗೆ ಅಂತ. ಆನೆ ನಡೆದಂಗೆ ಅನ್ನೋದು ಸೌಂದರ್ಯ ವರ್ಣಿಸಿದಂಗೆ ಹೆಂಗಾಗತ್ತೆ, ನೀವು ತುಂಬ ದಪ್ಪ ಇದ್ದವ್ರಿಗೆ ಬರ್ದಂಗೆ ಆಗುತ್ತೆ ಅಂತ ಎಲ್ಲರಿಂದನೂ ಆಪೋಸ್ ಬಂತು. ಇವನ್ ವಿಷ್ಣು ಸರ್ ಕೂಡ, ವಿಷ್ಣುವರ್ಧನ್ ಸರ್, ತಪ್ಪಾಗತ್ತಲ್ವಾ ಅದು ಅಂತ. ಆ್ಯಕ್ಚುಲಿ ತುಂಬ ಸುಂದರವಾದ ನಡಿಗೆ, ತುಂಬ ಗಾಂಭೀರ್ಯವಾದ ನಡಿಗೆ, ತುಂಬ ಫ್ಯಾಷನೇಬಲ್. ಇವರೇನು ಕ್ಯಾಟ್ ವಾಕ್ ಅಂತಾರೆ, ಅದು ಕ್ಯಾಟ್ ವಾಕ್ಗಿಂತ ಆನೆ ವಾಕೇ ಅದು. ಆನೆ ನೀವು ನೋಡಿದ್ರೆ ತುಂಬ ಹಿಂಗೆ ನಡೀತಾ ಇರುತ್ತೆ. ಸೊ ಅದನ್ನು ಫಾಲೋ ಮಾಡಿದ್ದು ನನಗೆ. ಅವಾಗ ನಾವು ಅದನ್ನೇ ಹೇಳಿದ್ವಿ, ಸರ್ ಅದು ಗಜಗಾಮಿನಿ, ಗಜ ಅದು ಗಾತ್ರದ ವಿಷಯಕ್ಕೆ ಬರಲ್ಲ, ಆನೆ ನಡಿಗೆ ಒಂದು ಲಾಲಿತ್ಯ ಇರುತ್ತೆ, ಅದು ಅಷ್ಟು ದಪ್ಪ ಇದ್ದು ಒಂದು ಬಳುಕಾಟ ಇರುತ್ತೆ ಅದಕ್ಕೆ. ಹಾಗಾಗಿ ಗಜಗಾಮಿನಿ ಅಂತಾರೆ. ಗಜಗಾಮಿನಿ ಅನ್ನೋದು ತುಂಬ ಚಂದವಾಗಿ ನಡೆಯುವವರಿಗೆ ಹೇಳುವಂತಹ ಒಂದು ಅಲಂಕಾರ ಪದ ಅಂತ ಹೇಳಿ ನಾವು ಕನ್ವಿನ್ಸ್ ಮಾಡಿ ಆ ಪದನ ಉಳಿಸ್ಕೊಂಡಿದ್ದೀವಿ. ನನಗೆ ನೆನಪಿತ್ತು. ಓವರಾಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣ್ತಾ ಇದೆ, ಎಲ್ಲೋ ಯುದ್ಧ ನಡೀತಾ ಇದೆ, ಇನ್ನೆಲ್ಲೋ ಏನೋ ಕೋಮು ವಿಷಯಕ್ಕೆ ಜಗಳ ನಡೀತಾ ಇದೆ ಅಂತ ಟೈಮಲ್ಲಿ, ದ್ವೇಷ ಜಾಸ್ತಿ ಆಗ್ತಿರೋ ಟೈಮಲ್ಲಿ ಪ್ರಪಂಚವನ್ನು ಸುಂದರಗೊಳಿಸ್ಕೊಳ್ಳಲು ಬೇಕಾದಂಥ ಎಲ್ಲ ವಿಷಯಗಳಿಗೂ ನಾವು ಸಪೋರ್ಟ್ ಮಾಡಬೇಕು. ಇದು ಅಂಥದ್ದೊಂದು ಕಣ್ಣಿಗೆ ತಂಪಾಗುವಂಥದ್ದು. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಸಂಜೆ ಹೊತ್ತಿಗೆ ಒಂದಷ್ಟು ರೋಡ್ಗಳಲ್ಲಿದ್ದರೆ ಅದೇ ಫ್ಯಾಷನ್ ಶೋ, ಅದನ್ನು ಅಫಿಷಿಯಲ್ ಆಗಿ ಕೂತ್ಕೊಂಡು ನೋಡೋ ವ್ಯವಸ್ಥೆ ಇರುತ್ತೆ. ಜಯನಗರ, ಕೋರಮಂಗಲ ರೋಡಲ್ಲಿ ಸುಮ್ಮನೆ ನಿಂತ್ಕೊಂಡು ದಿನ ಫ್ಯಾಷನ್ ಶೋನೇ. ಬಟ್ ಅದನ್ನು ಸೆಲೆಬ್ರೇಟ್ ಮಾಡೋದು, ಅದನ್ನು ಒಂದು ಅಫಿಷಿಯಲ್ ಆಗಿ ನಡೆಯುವಂಥ ಇಂಥ ಸಮಾರಂಭಗಳು ವಿಭಿನ್ನವಾಗಿರುತ್ತೆ, ಖುಷಿ ಕೊಡುತ್ತೆ. ಇಲ್ಲಿ ಭಾಗವಹಿಸಿರೋ ಎಲ್ರಿಗೂ ನನ್ನ ಅಭಿನಂದನೆಗಳು. ಹಾಗೂ ಇದನ್ನು ಆರ್ಗನೈಸ್ ಮಾಡಿರುವಂಥ ಸುರಸುಂದರ ಅವಿನಾಶ್ ಅವರು, ನಾನು ಬೇರೇನೂ ಗೊತ್ತಿರಲಿಲ್ಲ, ಅವ್ರು ಕರೆದ್ರು ಅಂತ ಬಂದೆ. ಅವರು ತುಂಬ ಪರಿಚಯ ಇಲ್ಲ, ಬಟ್ ಫೇಸ್ಬುಕ್ಕಲ್ಲಿ ಅಲ್ಲಿ ಸಿಗ್ತಾರೆ ಒಂಚೂರು ಪರಿಚಯ. ಅದರಲ್ಲೇ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನನಗೆ ಅರಿವಾಗಿದೆ. ಹಾಗಾಗಿ ಅವರು ಕರೆದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬಂದೆ, ಖುಷಿ ಆಯಿತು. ನನ್ನ ಕಾಳಿದಾಸ ಕನ್ನಡ ಸಿನಿಮಾದಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ರು ಅಂಕಿತಾ ಅವರು ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ, ನನ್ನ ಪಕ್ಕ ಕೂತಿದ್ದಾರೆ. ಅದು ಒಂದು ಸಾಧನೆ ಇದೆ. ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಫಸ್ಟ್ ಅಲ್ಲಲ್ಲ, ಆ ಸಿಂಗಿ ಇವತ್ತು ನಾಯಕಿಯಾಗಿ ಬೆಳೆದಿದ್ದಾರೆ. ಇದು ತುಂಬ ಖುಷಿ ಕೊಡುತ್ತೆ. ಯಾರೋ ನಾವು ತುಂಬ ಚಿಕ್ಕದಿಂದ ನೋಡ್ಕೊಬಂದವರು ಇವತ್ತು ಈ ಮಟ್ಟಕ್ಕೆ ಬೆಳೆದಾಗ ಅದು ಕೂಡ ಖುಷಿ ಕೊಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಸುಂದರವಾದ ವಿಷಯಗಳನ್ನ ಆಲೋಚಿಸೋಣ, ಸುಂದರವಾಗಿ ಪ್ರಪಂಚವನ್ನು ಇನ್ನಷ್ಟು ಸುಂದರಗೊಳಿಸೋಕೆ ನಮ್ಮ ಯೋಗದಾನಗಳನ್ನ ಕೊಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಬ್ಯೂಟಿಫುಲ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ ಅಂಕಿತಾ ಜಯರಾಮ್. ಅಂಕಿತಾ ಅವ್ರನ್ನ ನಾನು, ನೀವು ನಂಬಲ್ಲ, ಕ್ರೀಮ್ ಬಿಸ್ಕೆಟ್ ಎಲ್ಲ ಪರಿಚಯ ಆಗಿದ್ದು. ಮೋಸ್ಟ್ಲಿ ಇಷ್ಟಿದ್ದ ಇದ್ದು ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ. ಆಗ್ಲಿಂದನೂ ಅದೇ ತಾಳ್ಮೆ, ಅದೇ ಮಮತೆ, ಅದೇ ಸ್ಮೈಲು. ಕ್ರೀಮ್ ಬಿಸ್ಕೆಟ್ಸ್ ಅವರು
ಒಳ್ಳೆ ಫ್ಯಾಷನ್ ಶೋ ಅರೇಂಜ್ ಮಾಡಿದ್ದಾರೆ. ಈಗ ಮಕ್ಕಳ ಫ್ಯಾಷನ್ ಶೋ ನೋಡಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಫ್ಯಾಷನ್ ಇಂಡಸ್ಟ್ರೀಸ್ ದೊಡ್ಡ ಇಂಡಸ್ಟ್ರಿ ಅದು. ಅದರಲ್ಲಿ ನಮ್ಮ ಕನ್ನಡದವರ ಪಾರ್ಟಿಸಿಪೇಷನ್ ನನಗೆ ಗೊತ್ತಿರೋ ತರ ಬಹಳ ಕಡಿಮೆ. ಪ್ರಸಾದ್ ಬಿದ್ದಪ್ಪ ಅವರು ನಮ್ಮ ಬೆಂಗಳೂರಿದ್ದಾರೆ, ಬಟ್ ಓವರ್ ಆಲ್ ಪಾರ್ಟಿಸಿಪೇಷನ್ ಕಡಿಮೆ ಅಂತ ಕೇಳಿದ್ದೀನಿ. ಈ ಮೂಲಕ ಸೊ ಅವಿನಾಶ್ ಅವರು ಮತ್ತೆ ವಿಶಾ ತೇಜು ಅವರು ಏನು ಕ್ರೀಮ್ ಬಿಸ್ಕೆಟ್ಸ್ ಕಂಪ್ನಿ ಮಾಡಿಕೊಂಡು ಇಲ್ಲಿ ಕನ್ನಡದ ವಾತಾವರಣ ಕಾಣಿಸ್ತಾ ಇದೆ. ಫ್ಯಾಷನ್ ಶೋಗಳಲ್ಲಿ ಸಾಮಾನ್ಯ ಕನ್ನಡದ ವಾತಾವರಣ ಕಮ್ಮಿ, ಕನ್ನಡದಲ್ಲಿ ಮಾತು ಕಮ್ಮಿ, ಬಟ್ ಕನ್ನಡದ ಫ್ಯಾಷನ್ ಶೋಗಳನ್ನ, ಫ್ಯಾಷನ್ ಮಾಡೆಲ್ಸ್ಗಳನ್ನ, ಡಿಸೈನರ್ಸ್ಗಳನ್ನ ಪ್ರೋತ್ಸಾಹ ಕೊಡೋ ತರ ಕಾಣಿಸ್ತಾ ಇದೆ. ಹಾಗಾಗಿ ಬಹಳ ಖುಷಿ ಇದೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕ್ರೀಮ್ ಎಂಟರ್ಟೈನ್ಮೆಂಟ್ಸ್ ಒಳ್ಳೆ ಫ್ಯಾಷನ್ ಹೌದು, ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ಒಂದು ಡಿಸೈನರ್ ಫ್ಯಾಷನ್ ಶೋ ಅಂತ ನಡೀತಾ ಇದೆ. ಸೊ ನಾವು ಒಂದು 5 ಜನ 5 ಕಂಪನಿಗಳ ಜೊತೆ ಟೈಅಪ್ ಆಗಿ 5 ಡಿಸೈನರ್ಗಳ ಜೊತೆ ಟೈಅಪ್ ಆಗಿ ಒಂದು ಫ್ಯಾಷನ್ ಶೋ ನಡೀತಾ ಇದೆ. ಸೊ ಇದ್ರಲ್ಲಿ ಎಲ್ಲಾ ಕ್ಯಾಟಗರಿನೂ ಇದೆ. ಸೊ ಮಿಸ್ ಕ್ಯಾಟಗರಿ ಅಂತ ಹೆಣ್ಮಕ್ಳು ವಾಕ್ ಮಾಡ್ತಾರೆ, ಅಂಡ್ ಮಿಸಸ್ ಕ್ಯಾಟಗರಿ ಅಂತ ಬೇರೆ ರೌಂಡ್ ಇದೆ, ಅಂಡ್ ಸ್ಯಾರಿ ರೌಂಡ್ ಅಂತ ಒಂದು ಕ್ಯಾಟಗರಿ ಇದೆ. ಅದ್ರ ಜೊತೆಗೆ ಬಾಯ್ಸ್ ಕೂಡ ವಾಕ್ ಮಾಡ್ತಾ ಇದ್ದಾರೆ. ಸೊ ಸ್ಪೆಷಲಿ ಈ ವಿಂಟರ್ ಮತ್ತೆ ಸಮ್ಮರ್ ಅಂತೆಲ್ಲ ಏನ್ ಕರಿತೀವಿ, ಈ ಕಾಲಕ್ಕೆ ತಕ್ಕಂಗೆ ಒಂದು ಸ್ಯಾರಿ ಈ ವಾತಾವರಣಕ್ಕೆ ಯಾವ್ದು ಸರಿ ಹೊಂದುತ್ತೆ ಅಂತ ಯೋಚನೆ ಮಾಡ್ಕೊಂಡು ಒಂದು ಸ್ಯಾರಿ ರೌಂಡ್ ಈ ತರದೆಲ್ಲ ಯೋಚನೆ ಮಾಡಿ ಮಾಡ್ತಾ ಇದೀವಿ. ಅಂಡ್ ಒಂದು 50 ಜನ ಮಾಡೆಲ್ಸ್ ಇದ್ದಾರೆ, ಎಲ್ಲರೂ ವಾಕ್ ಮಾಡ್ತಿದ್ದಾರೆ ಎಲ್ಲಾ ಕ್ಯಾಟಗರಿನೂ ಸೇರಿ. ಸೊ ಅದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಶರವಣ ಸರ್ ಮತ್ತೆ ಮೈನ್ ಆಗಿ ಟೈಟಲ್ ಸ್ಪಾನ್ಸರ್ ಮಾಡಿರುವಂತಹ ಋಷಿಕಾ ಗೋಲ್ಡ್ ಅವರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಸೊ ಕಾರ್ಯಕ್ರಮ ನಡೀತಾ ಇದೆ. ಎಸ್, ಇಷ್ಟು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹೌದು, ಸೊ ಕಿಡ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪಾಪ ನಾವ್ ಯಾವಾಗ್ಲೂ ಹೇಳ್ತೀವಿ ಮಕ್ಕಳು ದೇವ್ರ ಸಮಾನ ಅಂತ. ಸೊ ಅವ್ರು ನಾವೇನು ಜಡ್ಜ್ ಮಾಡೋದಕ್ಕೆ ಹೋಗಿಲ್ಲ. ಅಂಡ್ ಎಂಡ್ ಆಫ್ ದಿ ಡೇ ಇದು ಇಟ್ಸ್ ಜಸ್ಟ್ ಕಾಸ್ಟ್ಯೂಮ್ ಶೋ ಕೇಸ್ ಅಷ್ಟೇ, ಕಾಂಪಿಟೇಷನ್ ಇಲ್ಲ. ಅಂಡ್ ಇಲ್ಲಿ ವಿನ್ನರು, ಫಸ್ಟ್ ರನ್ನರು, ಸೆಕೆಂಡ್ ರನ್ನರು ಆ ತರದ್ದೆಲ್ಲ ಏನು ಇಲ್ಲ. ನಾನು ಯಾವಾಗ್ಲೂ ನಂಬೋದೇನಂದ್ರೆ ಕಾಂಪಿಟೇಷನ್ ಗಿಂತ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಪಾರ್ಟಿಸಿಪೇಷನ್. ಸೊ ಎಲ್ಲಾ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅದು ಖುಷಿ ವಿಷಯ. ಸೊ ಎಲ್ಲ ಮುತ್ತ ಕಾಣ್ತಾರೆ. ಮಕ್ಕಳನ್ನ ನಾರ್ಮಲ್ ಆಗಿ ನೋಡೋದೇ ಚಂದ. ಇನ್ನು ಚಂದದ ಡ್ರೆಸ್ ಅಲ್ಲಿ ಲವಲವಿಕೆಯಿಂದ ವಾಕ್ ಮಾಡೋದಿದೆಯಲ್ಲ, ಅದು ಇನ್ನ ಸಿಕ್ಕಾಪಟ್ಟೆ ನಮಗ್ ಖುಷಿ ಸರ್. ಮಕ್ಕಳು ವಾಕ್ ಮಾಡ್ತಾರೆ ಸರ್. ಯಂಗ್ಸ್ಟರ್ಸ್ಗೆ ಅದೇ ಸರ್, ಈಗ ಫ್ಯಾಷನ್ ಶೋ ಅಂದಿದ ತಕ್ಷಣ ಒಂದು ಎಲ್ರ ತಲೆಗೂ ಒಂದು ಬರುತ್ತೆ, ವೆಸ್ಟರ್ನ್ ತುಂಡು ಬಟ್ಟೆ ಉಡ್ಬೇಕು ಅದು ಇದು ಅಂತ. ಅದೆಲ್ಲ ಇಲ್ಲ ಸರ್. ಒಂದಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಅರ್ಥಪೂರ್ಣವಾಗಿ ಎಲ್ರಿಗೂ ಒಳ್ಳೇದಾಗೋ ತರ ಇಲ್ಲಿ ಬಂದಿರುವಂತಹ ಎಲ್ರಿಗೂ ಡಿಸೈನರ್ಗೆ ಅವ್ರ ಕಾಸ್ಟ್ಯೂಮ್ ಶೋಕೇಸ್ ಆಗುತ್ತೆ, ಅಂಡ್ ಮಕ್ಕಳಿಗೆ ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಎಲ್ಲಾರ್ಗು ಕೂಡ ಎಲ್ರಿಗೂ ಒಳ್ಳೇದಾಗ್ಬೇಕು ಇಲ್ಲಿ ಬಂದಿರೋ ದೃಷ್ಟಿಯಿಂದ ಅಂತೇಳಿ ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡಿರೋದು. ಅವಿನಾಶ್ ಅಂತ, ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ನ. ಎಸ್ ಸರ್, ಕಾರ್ಯಕ್ರಮಕ್ಕೆ ಟೈಟಲ್ ಸ್ಪಾನ್ಸರ್ ಮಾಡಿರುವಂತಹ ಋಷಿಕಾ ಗೋಲ್ಡ್ ಓನರ್ ಶಶಿಗೌಡ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಿದ್ದಾರೆ. ಅಂಡ್ ಕೋ ಸ್ಪಾನ್ಸರ್ ಮಾಡಿರುವಂತಹ ಶರವಣ ಸರ್, ಸಾಯಿ ಗೋಲ್ಡ್ ಓನರ್ ಮತ್ತೆ MLC ಅವರು ಬಂದಿದ್ದಾರೆ. ಅಂಡ್ ಕನ್ನಡದ ಸಾಹಿತಿ ಕವಿರಾಜ್ ಸರ್ ಬಂದಿದ್ದಾರೆ. ಅಂಡ್ ಇನ್ನೊಂದಷ್ಟು ಜನ ಬರೋರಿದ್ದಾರೆ ಸರ್. ಸಿನಿಮಾ ತಂಡ ಬರ್ತಾ ಇದೆ. ಇನ್ನೇನು ಇದೆ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ನನ್ನ ಸ್ನೇಹ ಬಳಗದ ಚಿತ್ರ. ಅದು ತುಂಬಾ ವರ್ಷಗಳಿಂದ ಸ್ನೇಹಿತರ ಸಿನಿಮಾ ಪೀಟರ್ ಅಂತ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಚಿತ್ರ ತಂಡ ಬರ್ತಿದ್ದಾರೆ. ನಟ ರಾಜೇಶ್ ಧ್ರುವ ಆಗ್ಲಿ, ಸುಖೇಶ್ ಶೆಟ್ಟಿ ಆಗ್ಲಿ, ಇಡೀ ತಂಡ ಬರ್ತಿದೆ. ಅದ್ರ ಜೊತೆಗೆ ಅಂಕಿತಾ ಅಂತ ನಟಿನೂ ಹೌದು, ನಮ್ಮ ತಂಡದ ಸದಸ್ಯನೂ ಹೌದು, ಅಂಡ್ ಮಲ್ಟಿ ಟ್ಯಾಲೆಂಟೆಡ್. ಖುಷಿ ಇದೆ ನಮ್ಗೆ. ಎಂಟರ್ಟೈನ್ಮೆಂಟ್ ನ ಈ ಒಂದು ಈವೆಂಟು ನಮ್ಮ ದಿವಿಶಾ ಅವರು ಮತ್ತೆ ಅವರ ತಂಡ ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ಮಾಡ್ತಾರೆ. ಅದೇ ತರ ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ. ನನ್ನನ್ನ ಬರಬೇಕು ಅಂತೇಳಿ ಕೇಳ್ಕೊಂಡ್ರು ನಾನು ಬಂದಿದ್ದೀನಿ. ಎಸ್ಪೆಷಲಿ ಪುಟಾಣಿ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಒಂದಷ್ಟು ಪ್ರತಿಭೆಗಳನ್ನ ಒಂದು ಒದಗಿಸ್ಕೊಡಕ್ಕೆ ಒಂದು ಪ್ಲಾಟ್ಫಾರ್ಮ್ ನ ಇವತ್ತು ಅವರು ಕರ್ನಾಟಕ ರಾಜ್ಯದಿಂದ ಎಲ್ಲಾ ಕಡೆಯಿಂದ ಕೂಡ ಬಂದಿದ್ದಾರೆ ಮಕ್ಕಳೆಲ್ಲ ಕೂಡ. ಅವ್ರಿಗೆ ಈ ತರ ಒಂದು ಫ್ಯಾಷನ್ ಡಿಸೈನರ್ ಮತ್ತು ಮಕ್ಕಳು ಒಂದು ಈ ತರ ರ್ಯಾಂಪ್ ವಾಕ್ ಮಾಡಿ ಒಂದು ಮನಸ್ಸನ್ನ ಸೆಳೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ತರ ಅನೇಕ ಪ್ರತಿಭೆಗಳು ಇವತ್ತು ದೈವಿಕವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಈಗೂ ಕೂಡ ಫ್ಯಾಷನ್ ಶೋನ ಮಾಡಬಹುದು ಅಂತೇಳಿ ಒಂದು ತೋರ್ಪಡೆ ಮಾಡಿದ್ದಾರೆ. ಬಹುಶಃ ಇದರಲ್ಲಿ ಬಹಳಷ್ಟು ಪ್ರತಿಭೆಗಳು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ದಿವಿಶಾ ಮತ್ತು ಟೀಮ್ ಅವರು ಕೂಡ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಹೆಚ್ಚೆಚ್ಚು ಕೆಲಸ ಮಾಡುವಂತ ಶಕ್ತಿ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು.
ಮೇಡಮ್ ಇವತ್ತು ಕ್ರೀಮ್ ಬಿಸ್ಕತ್ ಬಹಳ ತುಂಬಾ ಪ್ರಾಡಕ್ಟ್ ತಾವೇನು ತುಂಬಾ ಖುಷಿ ಇದೆ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಮಾಡೆಲಿಂಗ್ ಶೋಗೆ ಬಂದಿರೋದು. ಸೊ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದೆ ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಇಂದ. ಅವರ ಒಂದು ವೆಬ್ ಸೀರೀಸ್ ಮೂಲಕ ನನ್ನ ಮೊದಲನೇ ಹೆಜ್ಜೆ ತಗೊಂಡಿದ್ದು. ಸೊ ಆಗ್ಲಿಂದಾನು ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀನಿ ಎಷ್ಟೋ ವರ್ಷದಿಂದ. ಸೊ ಪ್ರತಿಯೊಂದು ಪ್ರತಿಭೆಗಳಿಗೂ ಒಂದು ಒಳ್ಳೆ ಸ್ಟೇಜ್ ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಆ ಒಂದು ಪ್ರತಿಭೆಗಳಲ್ಲಿ ನಾನು ಒಬ್ಳು ಅಂತ ಹೇಳಕ್ಕೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಸೊ ಇವತ್ತು ಅವರ ಇವೆಂಟ್ ಬಂದು ತುಂಬಾ ಖುಷಿ ಆಯ್ತು. ಇವರ ಒಂದು ಈ ಇವೆಂಟ್ಸ್ ಆಗಿರ್ಬೋದು ಅಥವಾ ಏನೇ ಆರ್ಗನೈಸ್ ಮಾಡಿದ್ರು ಇನ್ನ ಹೆಚ್ಚಿನ ಯಶಸ್ಸು ಸಿಗ್ಲಿ, ಹೀಗೆ ಮುಂದೆ ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೂವೀಸ್ ಬಂದು ಈಗ ಶಶಿಕುಮಾರ್ ಸರ್ ಅವ್ರ ಜೊತೆ ರುದ್ರಾವತಾರ ಮೂವಿ ಮಾಡ್ತಾ ಇದೀನಿ. ಸೊ ಅದ್ರಲ್ಲಿ ಒಂದು ಒಳ್ಳೆ ಪಾತ್ರ ಬಂದಿದೆ. ನಮ್ಮ ಸಾವತ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಆಗ್ತಾ ಇರೋದು. ಸೊ ತುಂಬಾ ಖುಷಿ ಇದೆ ಶಶಿಕುಮಾರ್ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು. ಅದ್ ಬಿಟ್ರೆ ಹಿಂದಿಯಲ್ಲಿ ಸರೋಜಿನಿ ನಾಯ್ಡು ಮ್ಯಾಮ್ ಅವರ ಬಯೋಪಿಕ್ ಮಾಡಿದೆ. ಸೊ ಅಲ್ಲಿ ಟೀಸರ್ ಎಲ್ಲ ಲಾಂಚ್ ಆಗಿದೆ, ಟ್ರೇಲರ್ ಲಾಂಚ್ ಆಗಿದೆ. ಆದಷ್ಟು ಬೇಗ ಅಲ್ಲೂ ರಿಲೀಸ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕೂಡ ರಿಲೀಸ್ ಆಗತ್ತೆ. ಸದ್ಯಕ್ಕೆ ಕರ್ಣ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಜಿ ಕನ್ನಡದಲ್ಲಿ ಕರ್ಣ ಸೀರಿಯಲ್ ಬರ್ತಾ ಇದೆ. ಸೊ ಅದ್ರಲ್ಲಿ ರೀಸೆಂಟ್ ಆಗಿ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಯ್ತು, ರಿಯಾ ಅನ್ನೋ ಪಾತ್ರ. ಸೊ ಇವಾಗ ಅದನ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.